ಒಬ್ಬ ದುಷ್ಟ ಒಬ್ಬ ಯುವಕರಿಂದ ಇವತ್ತು ನಮ್ಮ ಸಹೋದರ ಕಲ್ಯಾಣ ಆಗಿದೆ. ಇವತ್ತು ನಾನು ಈ ಮೂಲಕ ಖಂಡನೆಯನ್ನು ವ್ಯಕ್ತಪಡಿಸುತ್ತಾ ಇವತ್ತು ನಮ್ಮೆಲ್ಲರಿಗೆ ಇವತ್ತು ಇಡೀ ದೇಶ ತುಂಬ ನಮ್ಮ ಕರ್ನಾಟಕದ ಜನರು ತಲೆ ತಗ್ಗಿಸುವಂತ ಕೆಲಸ ಮಾಡಿರುವಂತ ಆ ಯುವಕರಿಗೆ ಗಲ್ಲಿ ಶಿಕ್ಷೆ ಅಷ್ಟೇ ಅಲ್ಲ, ಇವತ್ತು ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಉನ್ನತಿಗೆ ಯಾರು ಕಾಲು ಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಬಂಧಿಸಬೇಕು. ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಒಂದು ಪ್ರಶ್ನೆ ಕೇಳಬರ್ತೇನೆ. ಬಂಧುಗಳೇ, ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಹತ್ಯೆ ಆಗಿರುವಂತ ಇವತ್ತು ಶ್ರೀಮಂತ ಸಹೋದರಿಯ ಮನೆಗೆ ತಾವು ಭದ್ರತೆಯನ್ನು ನೀಡಬೇಕು. ಯಾರು ಹತ್ಯೆ ಮಾಡಿದ್ದಾರೆ ಅವ್ರ ಮನೆಗೆ ನೀವು ಭದ್ರತೆ ಕೊಡ್ತೀರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಯವರನ್ನು ಕೂಡ ತಾವು ಪರಿಶೀಲನೆ ಮಾಡಬೇಕಾಗಿದೆ. ಇವತ್ತು ನೀವು ಹೇಳಿಕೆ ಕೊಡ್ತೀರಿ, ಬೇಜವಾಬ್ದಾರಿ ಒಬ್ಬ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ಸಚಿವರಾಗಿ ತಾವೆಲ್ಲ ಉಪಮುಖ್ಯಮಂತ್ರಿಯಾಗಿ ತಮ್ಮ ಯಾವ ರೀತಿ ಹೇಳಿಕೆಗಳು ಇರ್ತವೆ ತಾವೇ ಮಾಡಬೇಕು. ಅದನ್ನು ಆತ್ಮ ಬಂಧುಗಳೇ ಕೆಲಸ. ಈ ಹತ್ಯೆಯನ್ನ ನಾವು ಹತ್ಯೆ ಗೀಡನ್ನು ಅರೆಸ್ಟ್ ಮಾಡಿದ್ರೆ ಸಾಲದು, ಇದರ ಜೊತೆಯಲ್ಲಿ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಅರೆಸ್ಟ್ ಆಗಬೇಕು. ಇದರ ಜೊತೆಯಲ್ಲಿ ಇವತ್ತು ನಾವು ಹೋರಾಟ, ಇವತ್ತು ಸಾಂಕೇತಿಕವಾಗಿ ಹೋರಾಟ, ಇದನ್ನ ಯಾವ ರೀತಿ ನೀವು ಹತ್ಯೆಗಳನ್ನ ಶಿಕ್ಷೆ ಕೊಡ್ತೀರೋ ಅದರಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇವತ್ತು ಹಲವಾರು ಮಾತುಗಳನ್ನು ಆಡಬೇಕು, ಆದ್ರೆ ನನ್ನ ಮನಸ್ಸಿನಲ್ಲಿ ಒಂದ್ ಕಡೆ ದುಃಖ ಇದೆ, ಒಂದ್ ಕಡೆ ಬೆಚ್ಚ ಇದೆ. ಹೀಗಾಗಿ ನಮ್ಗೆ ಯಾವ ಮಾತಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತೋರ್ತಾ ಇಲ್ಲ. ಇವತ್ತು ಈ ಕೃತ್ಯ ಇವತ್ತೊಬ್ಬ ಹುಬ್ಬಳ್ಳಿಯಲ್ಲಿ ನಮ್ಮ ಸಹೋದರಿ ಒಬ್ಬರಾಗಿರ್ಬೋದು, ಇವತ್ತು ನಾಳೆ ನಮಗೂ ಆಗ್ಬೋದು. ಹೀಗಾಗಿ ಏನಿದ್ದಾನೆ ಅವ್ನ ಪರವಾಗಿ ನೀವು ಹೇಳ್ತಿದ್ರು ಅಂತ ಮಾತಾಡ್ತಿದ್ರು. ನಮ್ಮರೇ ನಿಮ್ಗೆಲ್ಲ ಇದು ಶೋಭೆ ತರುವಂತದಿಲ್ಲ. ಹೀಗಾಗಿ ತಾವೆಲ್ಲ ಬಂದವರು ಕೂಡ ಮಾತಾಡಬೇಕಾಗಿದೆ.